ಕೂಡ ವಿಧ ವಿಧದ ಪ್ರತಿಭಟನೆ ಮುಂದುವರಿಯುತ್ತೆ. ಕರ್ನಾಟಕ ಬಂದ್ ವಿಚಾರಕ್ಕೆ ಬಂದ್ರೆ ಅದು ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತಾಗಿದೆ. ಏನೆಲ್ಲ ಬೆಳವಣಿಗೆ ಆಗಿದೆ ಕಾವೇರಿ ಕೊಳ್ಳದಲ್ಲಿ ನೋಡ್ಕೊಂಬಂದು. ಸಿಡಬ್ಲ್ಯೂಎಂಎ ಮಾಡಿರುವಂತಹ ಆದೇಶದ ವಿರುದ್ಧವಾಗಿ ಸಾಕಷ್ಟು ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಇಡೀ ಮಂಡ್ಯನೇ ಹೊತ್ತು ಉರಿತಾ ಇದೆ. ಕೇವಲ ತಮಿಳುನಾಡು ಪರವಾಗಿ ಯಾಕೆ ಇವರು ತಮ್ಮ ಮನಸ್ಥಿತಿಯನ್ನು ಹೊಂದ್ಕೊಂಡಿದ್ದಾರೆ. ನಾಳೆ ದೊಡ್ಡ ಮಟ್ಟದಲ್ಲಿ ಬೆಳಗ್ಗೆ 6ರಿಂದ ಸಂಜೆ 6ರವರೆಗೆ ಕರ್ನಾಟಕ ಬಂದ್ ಮಾಡೋದೀಗ ಮುಂದಾಗಿದ್ದಾರೆ. ಹೀಗಾಗಿ ಕಾರ್ಯಕರ್ತರನ್ನ ಈಗ ವಶಕ್ಕೆ ಪಡೆದುಕೊಂಡಿದ್ದಾರೆ. ಆದ್ರೆ ಕಾವೇರಿ ಅಂತ ಬಂದಾಗ ನಾವು ಯಾವುದೇ ಕಾರಣಕ್ಕೂ ನಾವು ಸಹಿಸಿಕೊಳ್ಳಲ್ಲ. ರಾಜ್ಯದ ಮುಖ್ಯಮಂತ್ರಿಗೆ ಮಂಡ್ಯದಲ್ಲಿ ಕಾವೇರಿದ ಅನ್ನದಾತರ ಹೋರಾಟ. ಕಾವೇರಿ ಪ್ರತಿಮೆಗೆ ಅಪ್ಪುಗೆ, ಕಾಡ ಕಚೇರಿಗೆ ಮುತ್ತಿಗೆ. ತಮಿಳುನಾಡಿಗೆ ನಿತ್ಯ 12,000 ಕ್ಯೂಸೆಕ್ ನೀರು ಹರಿಸಿ ಎಂಬ ಸಿಡಬ್ಲ್ಯೂಎಂಎ ಆದೇಶ ಮಂಡ್ಯದ ಮಣ್ಣಿನ ಮಕ್ಕಳನ್ನ ಕೆರಳಿಸಿದೆ. ನಿನ್ನೆ ಸಿಡಬ್ಲ್ಯೂಆರ್ಸಿ ಶಿಫಾರಸು ಹೊರಬೀಳ್ತಾ ಇದ್ದಂತೆ ಹೊತ್ತಿದ ಆಕ್ರೋಶ ಕಿಚ್ಚು ಇಂದು ಜ್ವಾಲೆಯಾಗಿತ್ತು. ಮಂಡ್ಯ, ಮೈಸೂರು, ಶ್ರೀರಂಗಪಟ್ಟಣ, ಬೆಂಗಳೂರಲ್ಲೂ ರೈತ ಸಂಘ, ಕನ್ನಡ ಪರ ಸಂಘಟನೆಗಳು ಪ್ರತಿಭಟನೆ ನಡೆಸಿದ್ವು. ನೀರಿನ ಜ್ಞಾನವಿಲ್ಲದ ವಿವೇಕಿ ರಾಜ್ಯ ಸರ್ಕಾರಕ್ಕೆ ಮಂಡ್ಯದಲ್ಲಿ ಬೆಳ್ಳಂ ಬೆಳಗ್ಗೆಯ ಅನ್ನದಾತರ ಹೋರಾಟ ಕಾವೇರಿತ್ತು. ಕಾವೇರಿ ಭವನದ ಕಾವೇರಿ ಪ್ರತಿಮೆ ಮುಂದೆ ಪ್ರತಿಭಟನೆ ನಡೆಸಿದ ಹೋರಾಟಗಾರರು ಕಾವೇರಿ ಮಾತೆಗೆ ಪೂಜೆ ಸಲ್ಲಿಸಿ ಕಾವೇರಮ್ಮ ನಮ್ಮನ್ನ ಬಿಟ್ಟು ಹೋಗ್ಬೇಡಮ್ಮ ಅಂತ ಅಪ್ಪಿಕೋ ಚಳುವಳಿ ಮಾಡಿದ್ರು. ಈ ರಾಜ್ಯದ ಮುಖ್ಯಮಂತ್ರಿಗೆ ಡಿ.ಕೆ. ಶಿವಕುಮಾರ್ ಅವರಿಗೆ ಒಳ್ಳೆ ಬುದ್ಧಿ ಕೊಡ್ಲಿ ಅಂತ ಹೇಳಿ ಶಕ್ತಿ ದೇವತೆ ಕಾಳಮ್ಮ ದೇವಸ್ಥಾನಕ್ಕೆ ಹೋಗಿ ವಿಶೇಷವಾಗಿ ನಿಂಬೆಣ್ಣನ ಮಂತ್ರಿಸ್ಕೊ ಬಂದು ಅವರ ಭಾವಚಿತ್ರಕ್ಕೆ ಇಳಿ ತೆಗೆದು ಪೂಜೆ ಮಾಡಿಸಿದ್ವಿ. ಈ ಪೂಜೆ ವಿಶೇಷ ಏನಂದ್ರೆ ಈ ರಾಜ್ಯದ ಮುಖ್ಯಮಂತ್ರಿ ರೈತರ ಪರ ನಿಲ್ಲಬೇಕು, ಅನ್ನದಾತನ ಪರ ನಿಲ್ಲಬೇಕು, ರೈತರ ಹೋರಾಟದ ಪರ ನಿಲ್ಲಿ. ಮಂಡ್ಯದ ಸಂಜೆಯ ಸರ್ಕಲ್ನಲ್ಲಿ ಕಾವೇರಿ ಹಿತರಕ್ಷಣಾ ಸಮಿತಿಯಿಂದ ಬೆಂಗಳೂರು, ಮೈಸೂರು ಹಳೆ ಹೆದ್ದಾರಿ ತಡೆದು ಪ್ರತಿಭಟನೆ ನಡೆಸಲಾಯಿತು. ಮಾಜಿ ಎಂಎಲ್ಸಿ ಕೆಟಿ ಶ್ರೀಕಂಠೇಗೌಡ ನೇತೃತ್ವದಲ್ಲಿ ಆಕ್ರೋಶ ಹೊರಹಾಕಲಾಯಿತು. ಇನ್ನು ತಮಿಳುನಾಡಿಗೆ ನೀರು ಬಿಟ್ರೆ ರೈತರ ಜೊತೆ ಸೇರಿ ನಾನು ಹೋರಾಟ ಮಾಡ್ತೀನಿ ಅಂತ ತಮ್ಮದೇ ಸರ್ಕಾರಕ್ಕೆ ಮಂಡ್ಯ ಶಾಸಕ ಗಣಿಗ ರವಿಕುಮಾರ್ ಎಚ್ಚರಿಕೆ ನೀಡಿದ್ದಾರೆ. ರಾಜ್ಯ ಸರ್ಕಾರ ಕಾವೇರಿ ನೀರಿನ ಸಮಸ್ಯೆಗೆ ಗಮನ ಕೊಟ್ಟಂತೆ ಕಾಣಿಸ್ತಾ ಇಲ್ಲ. ಅಧಿಕಾರಿಗಳು ಪ್ರತ್ಯಕ್ಷ ವರದಿಯನ್ನ ಆ ಸಮಿತಿ ಮತ್ತು ಪ್ರಾಧಿಕಾರ ಮುಂದೆ ಮಂಡಿಸುವಲ್ಲಿ ವಿಫಲರಾಗಿದ್ದಾರೆ. ನಮ್ಮ ಬೆಳೆಗಳಿಗೆ ನೀರನ್ನು ಕೊಟ್ಟಿಲ್ಲ, ಬೆಳೆಗಳು ಅಕ್ಷರಶಃ ಒಣಗಿ ಹೋಗಿದ್ದಾವೆ. ಇಂಥ ಪರಿಸ್ಥಿತಿಯನ್ನು ಅವ್ರಿಗೆ ಮಾನದಂಡ ಮಾಡಿಕೊಡ್ಬೇಕಲ್ಲ. ನಮ್ಮ ಸಂಸದರುಗಳು ಏನ್ ಮಾಡ್ತಾ ಇದಾರೆ ಅನ್ನೋದು ಅರ್ಥ ಆಗ್ತಾ ಇಲ್ಲ. ಬರೀ ರಾಜ್ಯ ಸರ್ಕಾರ ಹಂಗ್ ಮಾಡಿದ್ರು ಹಿಂಗ್ ಮಾಡಿದ್ರು ಅಂದ್ಕೊಂಡು ಕೂತಿದ್ದಾರೆ. 13 ಕ್ಯೂಸೆಕ್ಸ್ ನೀರು ಕೂಡ ರಾಜ್ಯ ಸರ್ಕಾರ ಬಿಡೋದು ಇಲ್ಲ, ಬಿಡಬಾರದು. ಅದ್ರಲ್ಲಿ ಏನ್ 2 ಮಾತಿಲ್ಲ. 12,000 ಕ್ಯೂಸೆಕ್ಸ್ ಅನ್ನ ಯಾವುದೇ ಕಾರಣಕ್ಕೂ ಬಿಡಬಾರದು. ಬಿಟ್ರೆ ನಾವು ನಮ್ಮ ಸರ್ಕಾರದ ವಿರುದ್ಧನೇ ಹೋರಾಟ ಮಾಡಬೇಕಾಗ್ತದೆ. ರೈತರ ಪರ ನಾವು. ಕಾವೇರಿಗಾಗಿ ಕರ್ನಾಟಕ ಬಂದ್ ಬೇಕಾ ಬೇಡವಾ? ತಮಿಳುನಾಡಿಗೆ ಕಾವೇರಿ ನೀರು ಹರಿಸಿ ಎಂಬ ಸಿಡಬ್ಲ್ಯೂಎಂಎ ಆದೇಶವನ್ನ ಖಂಡಿಸಿ ವಾಟಾಳ್ ನೇತೃತ್ವದ ಕನ್ನಡ ಸಂಘಟನೆಗಳ ಒಕ್ಕೂಟ ನಾಳೆ ಕರ್ನಾಟಕ ಬಂದ್ಗೆ ಕರೆ ನೀಡಿದೆ. ಆದರೆ ಬಂದ್ ವಿಚಾರದಲ್ಲಿ ಕನ್ನಡ ಸಂಘಟನೆಗಳ ಪಾಡು ನಾನೊಂದು ತೀರಾ ನೀನೊಂದು ತೀರಾ ಎನ್ನುವಂತಾಗಿದೆ. ನಾಳಿನ ಬಂದ್ ನಿರ್ಧಾರದಲ್ಲಿ ಹೋರಾಟಗಾರರಲ್ಲೇ ಭಿನ್ನರಾಗ ಶುರುವಾಗಿದ್ದು ಕೇವಲ ನೈತಿಕ ಬೆಂಬಲ ಅಂತ ಸಂಘಟನೆಗಳು ಹೇಳ್ತಾ ಇವೆ. ಕರವೇ ನಾರಾಯಣಗೌಡ ಬಣ, ಪ್ರವೀಣ್ ಶೆಟ್ಟಿ ಬಣ, ಹೋಟೆಲ್, ಆಟೋ ಕಾರ್ಮಿಕರ ಸಂಘಟನೆಗಳು ಬಂದ್ ಬೇಡ ಅನ್ನೋ ತೀರ್ಮಾನಕ್ಕೆ ಬಂದಿವೆ. ಆದರೆ ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ ವಿನೂತನವಾಗಿ ಪೊರಕ್ಕೆ ಪ್ರತಿಭಟನೆ ಮಾಡಿದ ವಾಟಾಳ್ ನಾಗರಾಜ್ ನಾಳೆ ಅಖಂಡ ಕರ್ನಾಟಕ ಬಂದ್ ಮಾಡೇ ಮಾಡ್ತೀವಿ ಅಂತಿದ್ದಾರೆ. ನಮ್ಮ ಸಂಘಟನೆ ರಾಜ್ಯವ್ಯಾಪ್ತಿ ಇರೋದ್ರಿಂದ ಎಲ್ಲಾ ಪದಾಧಿಕಾರಿಗಳು, ಎಲ್ಲಾ ಕಾರ್ಯಕರ್ತರ ಸಭೆ ಕರೆದು ನಿರ್ಣಯವನ್ನ, ಅವರ ಒತ್ತಡಕ್ಕೂ ನಿರ್ಣಯವನ್ನ ತಗೊಂಡು ನಮ್ಮ ಹೋರಾಟವನ್ನ ಕಾವೇರಿಗಾಗಿ ಮಾಡ್ತೀವಿ, ಬಂದಿಂದ ಹಿಂದಕ್ಕೆ ಹೋಗ್ತೀವಿ ಅನ್ನುವಂತ ಮಾತನ್ನು ಹೇಳಿ. ಕರ್ನಾಟಕ ಬಂದ್ ಬೆಳಗಾವಿಯಿಂದ ಚಾಮರಾಜನಗರದವರೆಗೆ ಕರ್ನಾಟಕ ಬಂದ್, ಮಂಗಳೂರಿನಿಂದ ಕೋಲಾರದವರೆಗೆ ಕರ್ನಾಟಕ ಬಂದ್ಗೆ ಈಗಾಗಲೇ ಅಭೂತಪೂರ್ವವಾದಂತ ಬೆಂಬಲ ಇಡೀ ರಾಜ್ಯಾದ್ಯಂತ. ಆಗಸ್ಟ್ 12ರಂದು ಸುಪ್ರೀಂ ಕೋರ್ಟ್ಗೆ ತಕರಾರು ಅರ್ಜಿ ಹಾಕಿರೋ ತಮಿಳುನಾಡು ಕರ್ನಾಟಕ ಪ್ರಾಧಿಕಾರದ ಆದೇಶ ಪಾಲಿಸಿಲ್ಲ. ಮಳೆ ಬಂದ ಕಾರಣ ನಮಗೆ ನೈಸರ್ಗಿಕವಾಗಿ ನೀರು ಸಿಕ್ಕಿದೆ, ಹೀಗಾಗಿ ಡ್ಯಾಂನಿಂದ ಬರಬೇಕಿದ್ದ ನೀರು ಕೊಡಿಸಿ ಅಂತ ವಾದ ಮುಂದಿಟ್ಟಿದೆ.